ಹಲೋ, ನಮಸ್ಕಾರ. ನನ್ನ ಹೆಸರು ಮುನೀಂದ್ರ ಕುಮಾರ್ ಅಂತ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಮಿಡಿಗೇಶಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. ಸೊ ವೆಲ್ಕಮ್ ಟು ದ ಈ ಕಂಟೆಂಟ್ ದಿ ಸಬ್ಜೆಕ್ಟ್ ಆಫ್ ಕಾಮರ್ಸ್. ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಸಬ್ಜೆಕ್ಟಿನ ತುಮಕೂರು ಯೂನಿವರ್ಸಿಟಿಯ ಫಿಫ್ತ್ ಸೆಮಿಸ್ಟರ್ಗೆ ಬರಬೇಕಾಗಿರುವಂಥ ತುಮಕೂರು ಯೂನಿವರ್ಸಿಟಿಯ ಸೆಷನ್ ನಂಬರ್ 56ರಿಂದ ನಾವಿವತ್ತು ಕ್ಲಾಸನ್ನು ತಗೊತಾ ಇದ್ದೀವಿ. ಸೊ ವೆಲ್ಕಮ್ ಟು ದ ಈ ಕಂಟೆಂಟ್ ಡಿಜಿ ಲರ್ನಿಂಗ್ LMS ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತವೆ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಮತ್ತು ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿನ ಒಂದು ಪ್ರಾಬ್ಲಮ್ಗೋಸ್ಕರ ಯಾವ್ಯಾವ ಪರಿಹಾರಗಳನ್ನು ಮತ್ತು ರೆಮಿಡೀಸನ್ನು ಏನೇನು ತಗೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಈ ಸೆಷನ್ನನ್ನು ತಗೊಳೋದುವಂಥ ಒಂದು ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ, ಸೊ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು ಅಂತಂದರೆ, ಸೊ ಒಂದು ಸ್ಟೆಪ್ಸ್ ಆಫ್ ಹೊಸ ಬಿಸ್ನೆಸ್, ಸ್ಟೆಪ್ಸ್ ಟು ಸ್ಟಾರ್ಟಪ್ ಎ ನ್ಯೂ ಬಿಸ್ನೆಸ್ ಎಂಟರ್ಪ್ರೈಸಸ್. ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ಏನೆಲ್ಲ ಸ್ಟೆಪ್ಗಳನ್ನ ತಗೋಬೇಕು, ವಾಟ್ ಆರ್ ದ ಸ್ಟೆಪ್ಸ್ ಐ ನೀಡ್ ಟು ಫಾಲೋ. ಸೊ ಇದು ಬಂದುಬಿಟ್ಟು ಈ ತುಮಕೂರು ಯೂನಿವರ್ಸಿಟಿಯ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ನ ಲಾಸ್ಟ್ ಚಾಪ್ಟರ್ ಆಗಿರುವಂಥ ಯೂನಿಟ್ ನಂಬರ್ 6 ಆಗಿರುವಂಥ ಸ್ಟಾರ್ಟಿಂಗ್ ಅಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನುವಂಥ ಒಂದು ಚಾಪ್ಟ್ರಲ್ಲಿ ಸ್ಟಾರ್ಟಪ್ಸ್ ಅನ್ನುವಂಥದ್ರಲ್ಲಿ ಈ ಚಾಪ್ಟರ್ ಇದೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಅಪ್ ಆಫ್ ನ್ಯೂ ಬಿಸ್ನೆಸ್ ಎಂಟರ್ಪ್ರೈಸಸ್, ಒಂದು ಸ್ಟಾರ್ಟಪ್ ಮಾಡಬೇಕು ಅಂತಂದರೆ, ಒಂದು ಬಿಸ್ನೆಸ್ಸನ್ನು ಸೆಟಪ್ ಮಾಡಬೇಕು ಅಂದರೆ ಯಾವ್ಯಾವ ಸ್ಟೆಪ್ಸನ್ನು ತಗೊಬೇಕು ಅನ್ನುವಂಥದ್ದು ಈ ಸೆಷನಲ್ಲಿ ನಾವು ಮಾತಾಡೋಣ. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ಇದರಲ್ಲಿ ಏನಪ್ಪ ಅಂತಂದರೆ, ಲರ್ನಿಂಗ್ ಆಬ್ಜೆಕ್ಟಿವ್ ಈ ಒಂದು ಸೆಷನ್ನ ಉದ್ದೇಶ ಏನಪ್ಪ ಅಂತಂದರೆ, ಸ್ಟೂಡೆಂಟ್ಸ್ಗಳಿಗೆ ಬಿಸ್ನೆಸ್ ಸೆಟಪ್ ಯಾವ ರೀತಿ ಮಾಡುವಂಥದ್ದು, ಸ್ಟಾರ್ಟಪ್ ಯಾವ ರೀತಿ ಮಾಡುವಂಥದ್ದು ಅನ್ನುವಂಥದ್ದು ಈ ಸೆಷನ್ನ ಒಂದು ಉದ್ದೇಶ. ಸೊ ಎಂಡ್ ಆಫ್ ದಿ ಸೆಷನ್ ವಿದ್ಯಾರ್ಥಿಗಳು ಈ ಒಂದು ಸೆಷನ್ ಆದ ನಂತರ ವಿದ್ಯಾರ್ಥಿಗಳಿಗೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು ಅಂದರೆ ಏನೆಲ್ಲ ಸ್ಟೆಪ್ಸ್ ಆಗುತ್ತೆ ಅನ್ನೋದು ಸೆಷನ್ ಔಟ್ಕಮ್ ಆಗಿರುತ್ತೆ. ಸೊ ಫಸ್ಟ್ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ಏನೆಲ್ಲ ಸ್ಟೆಪ್ಸ್ ದಾಟಬೇಕು ಅಂತ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನಾಲೆಜ್ ಪಾಯಿಂಟ್ ಆಫ್ ಇಂದನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ನಮಗೆ ಸೊ ಈ ಸೆಷನ್ನಲ್ಲಿ ವಾಟ್ ಆರ್ ದ ಸ್ಟೆಪ್ಸ್ ಫಾರ್ ಸ್ಟಾರ್ಟಪ್ ಎ ನ್ಯೂ ಬಿಸ್ನೆಸ್ ಅಂತ ಅಂದ್ಬಿಟ್ಟು, ಸೊ ಫಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದರೆ ಮಾರ್ಕೆಟ್ ಸರ್ವೆಯನ್ನು ಮಾಡಬೇಕು. ಮಾರ್ಕೆಟ್ ಸರ್ವೆ ಅಂತಂದರೆ ಏನು, ಯಾವ್ಯಾವ ಸರಕುಗಳಿಗೆ ಡಿಮ್ಯಾಂಡ್ ಇದೆ, ಅಪ್ಕಮಿಂಗಲ್ಲಿ ಯಾವ್ಯಾವ ಸರಕುಗಳು ಸೇಲ್ ಚೆನ್ನಾಗಾಗುತ್ತೆ, ಇವಾಗ ಆಲ್ರೆಡಿ ಯಾವ್ಯಾವ ಸರಕಿನಲ್ಲಿ ಬದಲಾವಣೆಯನ್ನು ಸಾರ್ವಜನಿಕರು ಕಸ್ಟಮರ್ಸು ಕೋರ್ಕೊಂತಿದ್ದಾರೆ ಅನ್ನುವಂತಹ ಮಾರ್ಕೆಟ್ ಸರ್ಚನ್ನು ನಾವು ಮಾಡಲೇಬೇಕಾಗುತ್ತೆ. ಮಾರ್ಕೆಟನ್ನು ನಾವು ರಿಸರ್ಚ್ ಮಾಡಬೇಕಾದಾಗ ನಮಗೆ ಎಲ್ಲೆಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿದ್ರೆ ನಮ್ಮ ಬಿಸ್ನೆಸ್ ಸೆಕ್ಟರ್, ದಟ್ ಮೀನ್ಸ್ ನಾವು ಪ್ರಾಫಿಟನ್ನು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಮಗೊಂದು ಐಡಿಯಾ ಸಿಗುತ್ತೆ. ಎಕ್ಸಾಂಪಲ್, ಕೋವಿಡ್ ಟೈಮಲ್ಲಿ ಇದು ಬಿಸ್ನೆಸ್ ಸೆಕ್ಟರ್ಸ್ ಯಾವುದಪ್ಪ ವೆರಿ ಗುಡ್ ಆಗಿ ಬೆಳೆದಿದ್ದು ಅಂತಂದರೆ ಮೋಟರ್ ವೆಹಿಕಲ್ಸ್ ಅಲ್ಲಿ ಏನಪ್ಪ ಆಯಿತು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಇನ್ನೊಬ್ಬರನ್ನ ದಾಟಿದಾಗ ನಮಗೆ ಕೋವಿಡ್ ಬರುತ್ತೆ ಅಂತಂದ್ಬಿಟ್ಟು ನಮಗೆ ಇದು ಸಿಕ್ಕಿದಾಗ, ಸೊ ಆಗ ನಮಗೆ ತುಂಬ ವೆರಿ ಗುಡ್ ಆಗಿ ಸಕ್ಸಸ್ ಆಗಿದ್ದಂಥ ಬಿಸ್ನೆಸ್ ಸೆಕ್ಟರ್ ಯಾವುದಪ್ಪ ಅಂತಂದರೆ ವೆಹಿಕಲ್ಸ್ ಇಂಡಸ್ಟ್ರೀಸ್. ಯಾಕಪ್ಪ ಅಂತಂದರೆ ಆ ಅವಕಾಶದಲ್ಲಿ ಆ ಟೈಮಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಲೇಬೇಕಾಗಿತ್ತು. ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಬೇಕು ಅಂತಂದರೆ ಆಬ್ವಿಯಸ್ಲಿ ಸೊ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಬೇಕಾಗಿತ್ತು. ಆಗ ಆ ಟೈಮಲ್ಲಿ ಎಲ್ಲರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಳಸೋಕ್ಕಾಗಿಲ್ಲ. ಎಲ್ಲರೂ ಕೂಡ ಪರ್ಸನಲ್ ವೆಹಿಕಲ್ಸ್, ದಟ್ ಈಸ್ ಮೋಟರ್ ವೆಹಿಕಲ್ಸ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತೆಗೆದುಕೊಂಡ್ರು. ಆ ಟೈಮಲ್ಲಿ ಅವಕಾಶ ಇದ್ದಿದ್ದು ಉತ್ಪಾದನೆ ಮಾಡೋದಕ್ಕೆ ತುಂಬ ಅವಕಾಶ ಜಾಸ್ತಿ ಇತ್ತು. ಸೊ ಈಗ ಅದು ಸ್ಯಾಚುರೇಷನ್ ಲೆವೆಲ್ಗೆ ಬೆಳೆದ್ಬಿಟ್ಟಿದೆ. ಎಲ್ಲರೂ ಕೂಡ ಮೋಟರ್ ವೆಹಿಕಲ್ಸನ್ನು ಪರ್ಸನಲ್ ವೆಹಿಕಲ್ಸನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ಕಾಲ್ಡ್ ಅದೇ ಅವಕಾಶಗಳನ್ನು ಹುಡ್ಕೊಳ್ಳುವಂಥದ್ದು. ನಾವು ಮಾರ್ಕೆಟ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅವಕಾಶಗಳು ಆಟೋಮೆಟಿಕಲಿ ಸಿಗುತ್ತೆ. ನೆಕ್ಸ್ಟ್ ಆ ಸರಕನ್ನು ನಾವು ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾರ್ಕೆಟ್ ರಿಸರ್ಚಲ್ಲಿ ಮಾಡಿರ್ತೀವೋ, ಆಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಸೆಲೆಕ್ಟ್ ದ ಪ್ರೊಡ್ಯೂಸ್.
ಸೆಲೆಕ್ಷನ್ ಆಫ್ ದಿ ಪ್ರೊಡ್ಯೂಸ್, ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ನಮಗೆ ಸಿಗುತ್ತೆ. ಇಲ್ಲಿ ನಾವೇನಪ್ಪ ಮಾಡ್ತೀವಿ ಅಂತಂದ್ರೆ ಅವಕಾಶವನ್ನು ಹುಡ್ಕೊಂತೀವಿ. ಈ ಅವಕಾಶ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಡಿಮ್ಯಾಂಡ್ ಅಬ್ವಿಯಸ್ಲಿ ಜಾಸ್ತಿ ಇರಬೇಕಾಗುತ್ತೆ. ಆ ಡಿಮ್ಯಾಂಡ್ ಜಾಸ್ತಿ ಇರಬೇಕು ಅಂತಂದ್ರೆ ಸೊ ಆ ರೀತಿಯಾದಂತಹ ಡಿಮ್ಯಾಂಡ್ಗಳಿಗೆ ಆ ರೀತಿಯಾದಂತಹ ಡಿಮ್ಯಾಂಡ್ ಇರಬೇಕಾದ್ರೆ ಸೊ ಸರಕುಗಳನ್ನ ಸಾರ್ವಜನಿಕರು ಬೇಕು ಬೇಕು ಅನ್ಕೊಂತಿರ್ಬೇಕಾದ್ರೆ ನಾವು ಆ ರೀತಿ ಸೆಕ್ಟರ್ಗೆ ಬಿಸ್ನೆಸ್ ಹೋದಾಗ ಮಾತ್ರ ನಾವು ಸಕ್ಸಸ್ ಅನ್ನ ಕಾಣ್ತೀವಿ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಗೊತ್ತಾಗುತ್ತೋ ನೆಕ್ಸ್ಟ್ ಸ್ಟೆಪ್ ನಾವೇನಪ್ಪ ಮಾಡ್ತೀವಿ ಅಂದ್ರೆ ಆ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಮುಂದೆ ಹೋಗ್ತೀವಿ. ದಿಸ್ ಇಸ್ ಕಾಲ್ಡ್ ಸ್ಟೆಪ್ ನಂಬರ್ 2. ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಸೆಲೆಕ್ಷನ್ ಆಫ್ ಓನರ್ಶಿಪ್ ಫಾರ್ಮ್. ಸೊ ಈಗ ಗೊತ್ತಾಯ್ತು, ಈ ಅವಕಾಶಗಳನ್ನ ಹುಡುಕಿದ್ದೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ದಟ್ ಈಸ್ ಕಾಲ್ಡ್ ಅದನ್ನ ಎರಡು ಸ್ಟೆಪ್ಸ್ ಆಗಿದೆ. ಮೂರನೇದು ವೆದರ್ ನಾನೀಗ ಸೋಲ್ ಟ್ರೇಡಿಂಗ್ ಅಲ್ಲಿ ಹೋಗ್ಬೇಕಾ, ಪಾರ್ಟ್ನರ್ಶಿಪ್ ಅಲ್ಲಿ ಹೋಗ್ಬೇಕಾ, ಅದರ್ವೈಸ್ ಕೂಡು ಬಂಡವಾಳ ಸಂಸ್ಥೆನಲ್ಲಿ ಹೋಗ್ಬೇಕಾ. ದಟ್ ಈಸ್ ದನ್ ಓನರ್ಶಿಪ್ ಫಾರ್ಮ್ಸ್ ಅಲ್ಲಿ ನಾನು ಇವಾಗ ಯಾವ ರೀತಿ ಹೋಗ್ಬೇಕು, ವೆದರ್ ಕೋಆಪರೇಟಿವ್ ಸೊಸೈಟಿ ಆಗಿ ಹೋಗ್ಬೇಕಾ, ಯಾವ ಒಂದು ಓನರ್ಶಿಪ್ ಅಲ್ಲಿ ನಾನೀಗ ಹೋಗ್ಬೇಕು. ಇದನ್ನ ನಾನು ಒಬ್ಬನೇ ಬಂಡವಾಳವನ್ನ ಹಾಕಿ ಸ್ಟಾರ್ಟ್ ಮಾಡ್ಬೇಕಾ, ಇದರ 2-3 ಸೇರ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾ, ಅದರ್ವೈಸ್ ಕೂಡು ಬಂಡವಾಳ ಸಂಸ್ಥೆ ಸಾರ್ವಜನಿಕರಿಂದ ಬಂಡವಾಳವನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾ ಅನ್ನುವಂತಹ ಒಂದು ಓನರ್ಶಿಪ್ ಫಾರ್ಮ್ ಅನ್ನ ನಾವು ರೆಡಿ ಮಾಡ್ಕೊಬೇಕು. ಓನರ್ಶಿಪ್ ಅಂತಂದ್ರೆ ಹೂ ಅಂಡ್ ಆಲ್ ಕಮ್ ಟುಗೆದರ್, ಯಾರು ಬಂಡವಾಳ ಹಾಕೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ರೆಡಿ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಬಂಡವಾಳದ ಬಗ್ಗೆ ಒಂದು ಪ್ಲಾನ್ ಫಿಕ್ಸ್ ಆಗೋಯ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಲೊಕೇಶನ್ ಆಫ್ ದಿ ಯೂನಿಟ್. ಯಾವ ಲೊಕೇಶನ್ ಅಲ್ಲಿ ನಾನು ಸರಕನ್ನ ಉತ್ಪಾದನೆ ಮಾಡಬೇಕು. ಸೊ ಯಾವ ಲೊಕೇಶನ್ ಅಲ್ಲಿ, ಈ ಲೊಕೇಶನ್ ಅನ್ನ ನಾವು ಫಿಕ್ಸ್ ಮಾಡಬೇಕಾದ್ರೆ ನಿಯರೆಸ್ಟ್ ಟು ದ ಮಾರ್ಕೆಟ್. ಸೊ ದಟ್ ಈಸ್ ಕಾಲ್ಡ್ ಎಸ್ ಎನ್ ರಾ ಮೆಟೀರಿಯಲ್ ನ ತರೋದಕ್ಕಾಗಿರ್ಬೋದು ಮತ್ತೆ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಎತ್ಕೊಂಡು ಹೋಗಕ್ಕಾಗಿರ್ಬೋದು, ಎರಡು ಪ್ಲೇಸ್ಗೂ ಕೂಡ ಅದು ನಿಯರೆಸ್ಟ್ ಆಗಿರ್ಬೇಕು. ಆ ರೀತಿಯಾದಂತ ಲೊಕೇಶನ್ ಅನ್ನ ನಾನು ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಐದನೇದು ಬಂದ್ಬಿಟ್ಟು ಡಿಸೈನಿಂಗ್ ಅ ಫೈನಾನ್ಷಿಯಲ್ ಸ್ಕೀಮ್. ಸೊ ಫೈನಾನ್ಷಿಯಲ್ ಸ್ಕೀಮ್, ನನ್ನ ಫೈನಾನ್ಸ್ ಎಷ್ಟು ಬೇಕಾಗುತ್ತೆ. ಸೊ ನಾವು ಅವಕಾಶಗಳನ್ನ ಹುಡುಕಿದ್ದೀವಿ, ಯಾವ ಸರಕನ್ನು ಉತ್ಪಾದನೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಓನರ್ಶಿಪ್ ಯಾರ್ಯಾರು ಇರ್ಬೇಕು ಅಂತ ಕೂಡ ಡಿಸೈಡ್ ಆಗಿದ್ದೀವಿ. ಲೊಕೇಶನ್ ಕೂಡ ಡಿಸೈನ್ ಆಗಿದ್ವಿ. ನೆಕ್ಸ್ಟ್ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ. ದಟ್ ಈಸ್ ಕಾಲ್ಡ್ as ಡಿಸೈನಿಂಗ್ ಆಫ್ ಫೈನಾನ್ಷಿಯಲ್ ಸ್ಕೀಮ್. ಸೊ ಫೈನಾನ್ಷಿಯಲ್ ಸ್ಕೀಮ್ ಅನ್ನ ನಾವು ನೆಕ್ಸ್ಟ್ ರೆಡಿ ಮಾಡಬೇಕಾಗುತ್ತೆ. ಫೈನಾನ್ಷಿಯಲ್ ಸ್ಕೀಮ್ ಆದ್ಮೇಲೆ ಅಕ್ವೈರಿಂಗ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನೋ ಹೌ. ಸೊ ಯಾವ ಸರಕನ್ನ ಉತ್ಪಾದನೆ ಮಾಡಬೇಕು ಅದಕ್ಕೊಂದು ಪರ್ಮಿಷನ್ ತಗೊಂತೀವಿ. ಆ ಪರ್ಮಿಷನ್ಗೆ ನಾವೇನಂತಪ್ಪ ಕರಿತೀವಿ ಅಂತಂದ್ರೆ ನೋ ಹೌ ಪೇಟೆಂಟ್ ರೈಟ್ಸ್ ಅಂತ ಕೂಡ ಕರಿತೀವಿ. ಆ ನೋ ಅವನ್ನ ತಗೊಳ್ಲೇಬೇಕಾಗುತ್ತೆ. ನೆಕ್ಸ್ಟ್ ಇದಾದ ನಂತರ ಸೊ ಆಬ್ವಿಯಸ್ಲಿ ಅಕ್ವೈರಿಂಗ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನೋ ಅಂತಂದ್ರೆ ಸರಕುಗಳನ್ನ ಯಾವ್ದನ್ನ ಉತ್ಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ತಗೊಂಡಿದ್ದೀವಿ. ಲಾಸ್ಟ್ ಒನ್ ಯಾವ್ದಪ್ಪ ಅಂತ ಸರಕುಗಳನ್ನ ಉತ್ಪಾದನೆ ಮಾಡೋದಕ್ಕೆ ಹೊರಡ್ತೀವಿ. ಸೊ ಅದಾದ ನಂತರ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದ್ರೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸರಿನಾ, ಸೊ ಸರಕನ್ನ ಎಲ್ಲಾ ಹ್ಯಾಂಗಲ್ ಅಲ್ಲೂ ಕೂಡ ಈ ಸರಕನ್ನು ಉತ್ಪಾದನೆ ಮಾಡಿದ್ರೆ ನಮ್ಗೆ ಏನ್ ಅನುಕೂಲ, ಎಷ್ಟು ಫೀಲ್ಡ್ಸ್ ಅನುಕೂಲ, ಯಾವ್ಯಾವ ಒಂದು ಫೈನಾನ್ಸ್ ಸೆಕ್ಟರ್ಸ್ ಇಂದ ನಾವು ದುಡ್ಡನ್ನ ತಗೊಂತಾ ಇದ್ದೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ಆಲ್ರೆಡಿ ಹಿಂದಿನ ಚಾಪ್ಟರ್ ಅಲ್ಲಿ ರೆಡಿ ಓದ್ಕೊಂಡಿದ್ದೀವಿ. ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಅನ್ನ ಯಾವ ರೀತಿ ಮಾಡುವಂತದ್ದು ಅಂತಂದು ಹೇಳ್ಬಿಟ್ಟು ಆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಅನ್ನ ಮಾಡ್ಕೊಡ್ಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಅನ್ನ ಯಾವ ರೀತಿ ಮಾಡೋದು ಅಂತ, ಯಾವ ಸ್ಟೆಪ್ಸ್ ಅನ್ನ ತಗೊಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ಅಪರ್ಚುನಿಟೀಸ್. ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನ ಫಸ್ಟ್ ನೋಡ್ಕೊಬೇಕು. ಸೆಕೆಂಡ್ ಇದು ಬಂದ್ಬಿಟ್ಟು ಸೆಲೆಕ್ಷನ್ ಆಫ್ ಪ್ರೊಡ್ಯೂಸ್. ಸೊ ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಸ್ಟೆಪ್ ನಂಬರ್ 2 ಅಲ್ಲಿ ನಾವು ರೆಡಿ ಮಾಡ್ಕೊಬೇಕು. ಮೂರನೇದು ಬಂದ್ಬಿಟ್ಟು ಓನರ್ಶಿಪ್ ಅಲ್ಲಿ ಯಾರ್ಯಾರು ಇರ್ಬೇಕು ಅಂತ ಅಂದ್ಬಿಟ್ಟು ಓನರ್ಶಿಪ್ ಫಾರ್ಮ್ಸ್ ಅನ್ನ ಯಾವ ರೀತಿ ಇರ್ಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗ್ಬೇಕು. 4ನೇ ಸ್ಟೆಪ್ ಬಂದ್ಬಿಟ್ಟು ಲೊಕೇಶನ್ ಆಫ್ ದಿ ಬಿಸ್ನೆಸ್. ಎಲ್ಲಿ ಲೊಕೇಶನ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಕಟ್ ಆಗಿ ನಾವು ಪ್ಲಾನ್ ಮಾಡ್ಕೊಬೇಕು. 5ನೇ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಸೊ ಫೈನಾನ್ಷಿಯಲ್ ಸ್ಕೀಮ್ ಅನ್ನ, ಸೊ ಫೈನಾನ್ಸಿಂಗ್ ವ್ಯವಸ್ಥೆಯನ್ನ, ಹಣಕಾಸಿನ ಒಂದು ಪ್ಲಾನ್ ಅನ್ನ ಮಾಡ್ಕೊಬೇಕು. 6ನೇದು ಬಂದ್ಬಿಟ್ಟು ಅಕ್ವೈರಿಂಗ್ ಆಫ್ ಪೇಟೆಂಟ್ ರೈಟ್. ಸೊ ಟೆಕ್ನಿಕಲ್ ನೋ ಅಂತ ಕೂಡ ಕರಿತೀವಿ. ನಾವು ಸರಕನ್ನು ಉತ್ಪಾದನೆ ಮಾಡೋದನ್ನ ಇನ್ನೊಬ್ರು ಕಾಪಿ ಮಾಡ್ಕೊಬಾರ್ದು. ಆ ರೀತಿ ಒಂದು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂತೀವಿ. ಆ ಪರ್ಮಿಷನ್ಗೆ ನಾವೇನಂತಪ್ಪ ಕರಿತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನೋ ಹೌ. ಸರಕನ್ನ ಇದೇ ಡಿಸೈನ್ ಅಲ್ಲಿ ಉತ್ಪಾದನೆ ಮಾಡಬೇಕು, ಪೇಟೆಂಟ್ ರೈಟ್ ಅಂತ ಕೂಡ ಕರಿತೀವಿ. ಅದನ್ನ ಒಂದು ತಗೊಳ್ಲೇಬೇಕಾಗುತ್ತೆ.
ನೆಕ್ಸ್ಟ್ ಆಸ್ ವೆಲ್ ಆಸ್ ಲಾಸ್ಟ್ ಸ್ಟೆಪ್ ಯಾವುದಪ್ಪ ಅಂತಂದ್ರೆ, ಒನ್ಸ್ ಈ ರೀತಿ ಉತ್ಪಾದನೆ ಮಾಡಕ್ ಹೊರಟಿದ್ದೀವಿ ಅಂತಂದ್ರೆ ಆ ಪ್ರಾಜೆಕ್ಟಿನ ಬಗ್ಗೆ, ಆ ಸರಕಿನ ಬಗ್ಗೆ ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನ ನಾವು ಏರ್ ಅಥಾರಿಟಿಗಾಗಿರ್ಬೋದು ಅದೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ಇಟ್ಕೊಳ್ಳೋದ್ರಿಂದ ಫ್ಯೂಚರ್ ಪ್ಲಾನಿಂಗ್ಗೆ, ಫ್ಯೂಚರ್ ಬಿಸ್ನೆಸ್ಗಳಿಗೆ, ಇನ್ನೊಬ್ಬರು ಬಿಸ್ನೆಸ್ ಅನ್ನ ಸಕ್ಸಸ್ ಕಾಣೋದಕ್ಕೆ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಸ್ಟೆಪ್ಸ್ ಅನ್ನ ನಾವು ಕಂಪಲ್ಸರಿಯಾಗಿ ಫಾಲೋ ಆಗಲೇಬೇಕು. ಸೊ ಈ ಸ್ಟೆಪ್ಸ್ ಅನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಈ ಕ್ಲಾಸನ್ನು ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.